ಬಸಪ್ಪ ಒಡ್ಡಾರ್ ಅಂತಂತೇಳಿ ಅಧೀಕ್ಷ ಸಂಘದ ಸದಸ್ಯರು. ಅವರು ಸಾರ್ವಜನಿಕ ಹೋರಾಟ ನನ್ನ ಹೆಸರು ಬಸವರಾಜ್ ಯಲ್ಲಪ್ಪ ನವಲಗುಂದ. ವೇದಿಕೆ ಮೇಲೆ ಇರ್ತಕ್ಕಂಥ ಕಿಸಾನ್ ಜಾಗೃತಿ ಜಿಲ್ಲಾಧ್ಯಕ್ಷರಾದ ಧ್ರುವಕುಮಾರ್ ಹುಗಾರ್ ಅವರೇ, ಬಸಪ್ಪ ಒಡ್ಡಾರ್ ಅವರೇ, ಮುಂಡ್ರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಅಧ್ಯಕ್ಷರಾದ ಯಮನಪ್ಪ ಭಜಂತ್ರಿ ಅವರೇ, ಇಂದು ಮುಂಡ್ರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಅಧಿವೇಶನ ಉದ್ದೇಶಗಳ ಅಭಿವೃದ್ಧಿ ಸಂಘ ರಿಜ್ ಮುಂಡ್ರಗಿ ಆಶ್ರಯದಲ್ಲಿ ಪತ್ರಿಕಾಗೋಷ್ಠಿ ಮಾಡುವುದೇನೆಂದ್ರೆ, ಮುಂಡ್ರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ವಿವಿಧ ಉದ್ದೇಶಗಳ ಅಭಿವೃದ್ಧಿ ಸಂಘ ಸತತವಾಗಿ 18 ವರ್ಷ ಮರಳಿ ಗರಡಿ ಮನೆಗೆ ಬನ್ನಿ, ಮರಳಿ ಗರಡಿ ಮನೆಗೆ ಬನ್ನಿ ಎಂಬತಕ್ಕಂಥ ಕನ್ಸೆಪ್ಟ್ ಮ್ಯಾಗ ನಾವು ಮಕ್ಕಳಿಗೆ ಈ ಗರಡಿ ಮನೆ ಮಣ್ಣಿನ ಕುಸ್ತಿ ಬಗ್ಗೆ ವಿಚಾರವನ್ನು ಆ ಮಕ್ಕಳಿಗೆ ಗುರುತುಪಡಿಸಲಿಕ್ಕೆ ಏನೈತೆ ಅಂದ್ರೆ ಸತತ 18 ವರ್ಷ ಕುಸ್ತಿ ಆಡಿಸ್ತಾ ಬಂದಿದ್ದೇವೆ. ಅದನ್ನು ಈ ಸಲ ಗದಗ ಜಿಲ್ಲೆಯಲ್ಲಿ KH ಪಾಟೀಲ್ ಕ್ರೀಡಾಂಗಣದ ಕುಸ್ತಿ ತರಬೇತಿ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಶಾಲಾ ಮಕ್ಕಳಗಾಗಿ ಕುಸ್ತಿ ಪಂದ್ಯವನ್ನು ಏರ್ಪಡಿಸಿದ್ದೇವೆ. ಅಲ್ಲಿ 25 ಜೋಡಿ ಅಂದರೆ 50 ಬಾಲಕರು ಪಾಲ್ಗೊಂಡು ಅವರಿಗೆ ವಿಶೇಷ ಸೂಕ್ತ ಬಹುಮಾನವನ್ನು ಕೊಡು ಮಾಡಲಿಕ್ಕೆ ಸಂಘ ಏರ್ಪಾಡು ಮಾಡಿದೆ. ಇದು ಪ್ರತಿ ವರ್ಷ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಅದರಂತೆ ಈ ವರ್ಷವೂ ಕೂಡ ಏನೈತೆ ಅಂತಂದ್ರೆ, ಮಕ್ಕಳಿಗೆ 25 ಜೋಡಿಗಳು ಆ ತರಬೇತಿ ಕೇಂದ್ರದಲ್ಲಿ ಸ್ಪರ್ಧಾಳುಗಳಾಗಿ ಭಾಗವಹಿಸ್ತಾರೆ. ಆ ಮಕ್ಕಳು ಸ್ಪರ್ಧಾಳುಗಳಲ್ಲಿ 5 ಮಂದಿ ವಿಶೇಷ ಕುಸ್ತಿಪಟುಗಳನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಒಳ್ಳೆಯ ಬಹುಮಾನಗಳನ್ನು ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಹಾಗೆ ಇದು ಏನಪ್ಪ ಅಂತಂದ್ರೆ ಅಂಕಗಳ ಕುಸ್ತಿ, ಇದು ಸ್ಕಿಲ್ ಮ್ಯಾಗ್ ನೀಡ್ತಕ್ಕಂಥ ಕುಸ್ತಿ. ಇದು ಈಗ ನೆಲಕ್ಕೆ ಹಾಕಿ ತಿಕ್ಕೋದು ಮುಕ್ಕೋದು ಮಾಡಲ್ಲ. ಅವ ಯಾವ ಥರ ಆಡ್ತಿರ್ತಾನ, ಯಾವ ಥರ ಕೈ ಹಾಕ್ತಾನ, ಯಾವ ಥರ ಇದನ್ನು ಮಾಡ್ತಾನ ಅಂತಕ್ಕಂಥ ಇದ್ರ ಮ್ಯಾಗ ಏನೈತೆ ಅಂತಂದ್ರೆ ಅಂಕಗಳನ್ನು ಕೊಟ್ಟು ಪ್ರಥಮ, ದ್ವಿತೀಯ, ತೃತೀಯವನ್ನು ಆಯ್ಕೆ ಮಾಡ್ತಕ್ಕಂಥ ನಿರ್ಣಾಯಕರು ಅಲ್ಲಿ ಸೂಕ್ತ ನಿರ್ಣಾಯಕರು ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟವನ್ನು, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಗದಗ ಜಿಲ್ಲೆಯ ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಶರಣು ಗೋಗೇರಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಶರಣು ಗೋಗೇರಿ ಅವರು ಕ್ರೀಡಾ ಉಪನಿರ್ದೇಶಕರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ನಮ್ಮ DDPI ಬುರುಡಿ ಸಾಹೇಬರು ಉಪನಿರ್ದೇಶಕರು, ಜಿಲ್ಲಾ ಉಪನಿರ್ದೇಶಕರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಬಸವರಾಜ್ ಬಳ್ಳಾರಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಿರ್ಣಾಯಕರಾಗಿ YH ಬಚ್ಚನಹಳ್ಳಿ ಅವರು, NN ಕಲ್ಕೇರಿ ಅವರು ಮತ್ತು ವಿವಿಧ ದೈಹಿಕ ಶಿಕ್ಷಕರಾದ ನಮ್ಮ KN ಸಿರ್ಬಡಿಗೆ ಅವರು ಮತ್ತು ಇತರರು ಭಾಗವಹಿಸಿ ಅವತ್ತೇನೈತೆ ಅಂದರೆ ಈ ರಾಜ್ಯ ಮಟ್ಟದ ಕುಸ್ತಿಯನ್ನು ನಡೆಸಿಕೊಡಲಿದ್ದಾರೆ. ಇದು ಸಂಘ ಏನೈತಪ್ಪ ಅಂತಂದರೆ ಇವತ್ತ ಸಾಮಾಜಿಕವಾಗಿ ಅಂಕುಡೊಂಕುಗಳನ್ನು ತಿತ್ತಕ್ಕಂಥ ವ್ಯವಸ್ಥೆ ಒಳಗೆ ಈ ದೇಶದ ಧರ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗಲಿಕ್ಕೆ ನಾವು ಏನೈತೆ ಅಂತಂದ್ರೆ ಸತತವಾಗಿ 20 ವರ್ಷ ಪ್ರಯತ್ನ ಮಾಡ್ತಾ ಬಂದಿದ್ದೇವೆ. ಆ ರೀತಿಯಾಗಿ 13ನೇ ತಾರೀಕು 13/4/2025 KH ಪಾಟೀಲ್ ಕ್ರೀಡಾಂಗಣದ ಕುಸ್ತಿ ತರಬೇತಿ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾಟವನ್ನು ನಾವು ಏರ್ಪಡಿಸಿದ್ದೇವೆ. ಅದರೊಳಗೆ ಎಲ್ಲ ಶಾಲಾ ಮಕ್ಕಳು, ಗದಗ ಜಿಲ್ಲೆಯ ಎಲ್ಲ ಶಾಲಾ ಮಕ್ಕಳು ಭಾಗವಹಿಸಲಿದ್ದಾರೆ. ಆ ಭಾಗವಹಿಸಿ ಅತಿ ಉತ್ತಮವಾದ ಪ್ರಶಸ್ತಿಯನ್ನು ಪಡ್ಕೋಬೇಕು. ಅದೇ ರೀತಿ ಏನಪ್ಪ ಅಂತಂತಂದ್ರೆ ಇದ್ರೊಳಗೆ ಭಾಗವಹಿಸಿದ್ರೆ ಏನೈತೆ ಅಂತಂದ್ರೆ ಮಕ್ಕಳಿಗೆ
ಖಿನ್ನತೆಗೆ ಸಹಕಾರ ಸಿಗಲಿದೆ. ಖಿನ್ನತೆಗೆ ಒಳಗಾಗಿರ್ತಕ್ಕಂಥ ಈ ಕುಸ್ತಿ ಪಂದ್ಯಾಟ ಈ ದೇಶೀಯ ಆಟ ಅಷ್ಟೇ ಅಲ್ಲ, ಆರೋಗ್ಯಕರವಾಗಿರಬೇಕಾದ್ರೆ ಏನಪ್ಪ ಅಂತಂತಂದ್ರೆ ಕುಸ್ತಿ ಪಂದ್ಯಾಟ ಮಕ್ಕಳಿಗೆ ಅವಶ್ಯವಾಗಿ ಬೇಕಾಗ್ತೈತಿ. ಆ ಮಕ್ಕಳು ಖಿನ್ನತೆ ಒಳಗಾಗಿರ್ತಕ್ಕಂಥ ಮಕ್ಕಳಿಗೆ ಏನೈತೆ ಅಂತಂದ್ರೆ ಈ ಕುಸ್ತಿ ಪಂದ್ಯಾಟ ದೇಶೀಯ ಆಟ ಸಹಕಾರ ಆಗಲಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮರಳಿ ಗರಡಿ ಮನೆಗೆ ಬನ್ನಿ ಮಕ್ಕಳೇ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಏನೈತೆ ಅಂದರೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅಂದು ತಾವು ಎಲ್ಲರೂ ಬಂದು ಇದನ್ನು ಪ್ರಸಿದ್ಧಪಡಿಸಬೇಕು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ವಿನಂತಿಸಿಕೊಂಡು ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಜೈ ಕರ್ನಾಟಕ, ಜೈ ಭಾರತ ಮಾತೆ.